ರಾಜ್ಯದ ಇಂದಿನ ಪ್ರಮುಖ ಸುದ್ದಿಗಳನ್ನ ನೋಡುವಂತ ಸಮಯ. ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. ನೀವೇನು ಕರ್ನಾಟಕ ಟಿವಿನ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ. ಹಾಗೆ ಜಾಯಿನ್ ಬಟನ್ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಬಹುದು. ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ರೈತರು ಸ್ವಯಂ ಇಚ್ಛೆಯಿಂದ ಜಮೀನು ಕೊಟ್ರೆ ಮಾತ್ರ ತೆಗೆದುಕೊಳ್ಳುತ್ತೇವೆ. ಬಲವಂತವಾಗಿ ಭೂಮಿ ಕಿತ್ತುಕೊಳ್ಳುವ ಅವಶ್ಯಕತೆ ನಮ್ಮ ಸರ್ಕಾರಕ್ಕಿಲ್ಲ. ತಾಯಂದಿರು ಅಧಿಕಾರಿಗಳಿಗೆ ಪೊರಕೆಯಿಂದ ಹೊಡೆಯುವ ಬದಲು ಬೇಕಾದ್ರೆ ನನಗೊಡಿಲಿ, ನಾನು ಹೊಡಿಸಿಕೊಳ್ತೇನೆ, ಸಿದ್ಧನಿದ್ದೇನೆ ಹೀಗೆನ್ನುತ್ತಾ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತೀವ್ರ ಭಾವುಕರಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಸರ್ವೆ ನಡೆಸಲು ಹೋಗಿದ್ದ ಅಧಿಕಾರಿಗಳ ಮೇಲೆ ಸ್ಥಳೀಯರು ಹಲ್ಲೆ ನಡೆಸಿದ ಘಟನೆಗೆ ಪ್ರತಿಕ್ರಿಯಿಸಿದ ಸಿಎಂ, ಈ ಘಟನೆಯಿಂದ ತಮಗೆ ತೀವ್ರ ಮನಸ್ಸಿಗೆ ನೋವಾಗಿದೆ ಎಂದಿದ್ದಾರೆ. ಅಧಿಕಾರಿಗಳು ಕೇವಲ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ, ಅವರ ಮೇಲೆ ಹಲ್ಲೆ ಮಾಡಬೇಡಿ, ಏನೇ ಆಕ್ರೋಶವಿದ್ದರೂ ನನ್ನ ಮೇಲೆ ತೀರಿಸಿಕೊಳ್ಳಿ ಅಂತ ಸಿಎಂ ಹೇಳಿದ್ದು, ರೈತರ ಒಪ್ಪಿಗೆಯಿಲ್ಲದೆ ಯಾವುದೇ ಜಮೀನು ವಶಪಡಿಸಿಕೊಳ್ಳುವುದಿಲ್ಲ ಅಂತ ಬಿಡದಿ ರೈತರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾರು ಕೊಡ್ತಾರೋ ಅವ್ರ ಭೂಮಿ ತಗೋತೀವಿ, ಯಾರು ಕೊಟ್ಟಿಲ್ಲ ಅವ್ರು ತಗೊಳ್ಳಲ್ಲ. ಬಿಕಾಸ್ ಆಫ್ ದೇವೇಗೌಡರು ನಾನು ಪ್ರತಿಭಟನೆ ಕೋರ್ತೀನಿ ಅಂತ ಹೇಳಿಕೆ ಬೆನ್ನಲ್ಲೇ ಮಾತಾಡಿದ್ದಾರೆ. ಯಾಕೆ ನನ್ನ ಮೇಲೆ ಟಾರ್ಗೆಟ್, ನೀಟ್ ಪರೀಕ್ಷೆ ಸಂಬಂಧಪಟ್ಟಂಗೆ ಯಾಕೆ ಹೋರಾಟ ಮಾಡಲಿಲ್ಲ, ನೀಟ್ ಪ್ರಶ್ನೆ ಪತ್ರಿಕೆಯಿಂದ ಸಮಸ್ಯೆ ಆಯ್ತಲ್ಲ ಅವಾಗ ಯಾಕೆ ಮಾತಾಡಲಿಲ್ಲ ಅಂತೆಲ್ಲ ಕೂಡ ಸಿಎಂ ಹೇಳಿದ್ದಾರೆ. ಈ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ಪರ ಹಾಗೂ ವಿರೋಧ ಹೋರಾಟಗಳು ತೀವ್ರಗೊಂಡಿರುವ ಹೊತ್ತಲ್ಲೇ ಸಿಎಂ ಡಿ ಕೆ ಶಿವಕುಮಾರ್ ಯೋಜನೆಗೆ 2 ತಿಂಗಳು ತಾತ್ಕಾಲಿಕ ಬ್ರೇಕ್ ಕೊಟ್ಟಿದ್ದಾರೆ. ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಸಿಎಂ, ಬಿಡದಿ ಟೌನ್ಶಿಪ್ ಯೋಜನೆ 2 ತಿಂಗಳು ಮುಂದೂಡುವುದಾಗಿ ತಿಳಿಸಿದ್ದಾರೆ. ಇದಕ್ಕಾಗಿ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿ ಸಣ್ಣ ಸಮಿತಿಯೊಂದನ್ನು ರಚನೆ ಮಾಡ್ತೇನೆ, 2 ತಿಂಗಳಲ್ಲಿ ವರದಿ ಪಡಿತೇನೆ ಅಂತ ತಿಳಿಸಿದ್ದಾರೆ. ಇಷ್ಟ ಇದ್ದವರು ಕೊಡ್ಲಿ, ಕೊಡದಿದ್ದವರು ಬೇಡ, ಆದ್ರೆ ಇದು ನಿರಂತರ ಪ್ರಕ್ರಿಯೆ. 2-3 ತಿಂಗಳ ಬಳಿಕ ಸಮಿತಿ ವರದಿ ಕೊಡಲಿ, ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ. ಬಿಡದಿಯಲ್ಲಿ ನಡೆದ ಘಟನೆ ನನ್ನ ಮನಸ್ಸಿಗೆ ನೋವಾಗಿದೆ. ಬಿಡದಿ ಟೌನ್ಶಿಪ್ ನನ್ನ ಕನಸಿನ ಯೋಜನೆ ಅಲ್ಲ. ನಾನು ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಫೌಂಡೇಶನ್ ಹಾಕಿಲ್ಲ. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಕೆಲವರಿಗೆ ಸಹಿಸೋಕೆ ಆಗ್ತಾ ಇಲ್ಲ. ನಾನು ಸಿಎಂ ಆಗಿದ್ದಕ್ಕೆ ಕೆಲವರು ನಿದ್ದೆನೇ ಮಾಡ್ತಿಲ್ಲ. ನಾನೊಬ್ಬ ರೈತನ ಮಗ, ರೈತರ ಶ್ರಮದ ಬಗ್ಗೆ ನನಗೆ ಗೊತ್ತಿದೆ ಅಂತ ಡಿ ಕೆ ಶಿವಕುಮಾರ್ ಪರೋಕ್ಷವಾಗಿ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಿದ್ದು ಸರ್ಕಾರ ವಿರುದ್ಧ ರೈತರು ಸಿಡಿದಿದ್ದಾರೆ. ರೈತರ ಹೋರಾಟಕ್ಕೆ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಸಾಥ್ ಕೊಟ್ಟಿದ್ದಾರೆ. ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡ ಹಿನ್ನೆಲೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ್ರು, ಸ್ಪಷ್ಟನೆ ಕೊಟ್ರು. ಇದು ನನ್ನ ಯೋಜನೆ ಅಲ್ಲ, ಯಾವುದೇ ಕಾರಣಕ್ಕೂ ಇದು ನಿಲ್ಲೋದಿಲ್ಲ, ಹಾಗೆ ಭೂಮಿ ಕೊಡೋಕೆ ಇಷ್ಟವಿಲ್ಲದ ರೈತರಿಂದ ನಾವು ಭೂಮಿ ಕಿತ್ಕೊಳ್ಳೋದು ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಸಮಿತಿ ಏನಾಗುತ್ತೆ, ಆ ವರದಿ ಏನ್ ಕೊಡುತ್ತೆ ಅದ್ರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಅಂತ 1-2 ತಿಂಗಳಿಂದ ಮುಂದಕ್ಕೆ ಹಾಕುವಂತ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಅಂದ್ರೆ ಸ್ವಲ್ಪ ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡೋದಂಗೆ ಕಾಣ್ತಿದೆ. ರೈತರಿಗೂ 2 ತಿಂಗಳು ಕಾಲಾವಕಾಶ. ರೆಡ್ ಝೋನ್ ತೆಗಿತೀರಾ ಅನ್ನೋ ಪ್ರಶ್ನೆ ಉತ್ತರಿಸಂತವ್ರು, ನಾನು ಹಿಂದೆ ಮಾಡಿರೋದನ್ನ ಮುಟ್ಟೋದಕ್ಕೆ ಹೋಗೋದಿಲ್ಲ, ಯಥಾಸ್ಥಿತಿ ಮುಂದುವರಿಸ್ತೇನೆ. ನೋಟಿಫಿಕೇಶನ್ ಆಗಿದ್ದು ಕೊಟ್ಟ ಜಾಗದಲ್ಲಿ ಸರ್ಕಾರ ಯೋಜನೆ ಮಾಡುತ್ತೆ, ದುಡ್ಡು ಕೊಟ್ಟ ಮೇಲೆ ಮತ್ತೆ ವ್ಯವಸಾಯ ಮಾಡಲು ಕೊಡಲು ಆಗುತ್ತಾ? ಎಷ್ಟೋ ರೈತರು ಹಣ ತೆಗೆದುಕೊಂಡಿದ್ದಾರೆ, ಎಷ್ಟೋ ಭೂಮಿ ಸ್ವಾಧೀನ ಆಗಿದ್ದನ್ನ ಸಮಿತಿ ವರದಿ ಹೇಳುತ್ತೆ ಅಂತ ತಿಳಿಸಿದ್ದಾರೆ. ಅಂದ್ರೆ ಯಾರಿಗಿಷ್ಟ ಇದೆ, ಈಗಾಗಲೇ ಯಾರು ಹಣ ತಗೊಂಡಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಅದೊಂದು ರಿಪೋರ್ಟ್ ಕೊಡ್ತಾರೆ 1-2-3 ತಿಂಗಳಲ್ಲಿ. ಅದ್ರ ಮೇಲೆ ಗೊತ್ತಾಗುತ್ತೆ 80% ವಿರೋಧ ಇದೆಯಾ, 70% ವಿರೋಧ ಇದೆಯಾ, 100% ವಿರೋಧ ಇದೆಯಾ ಅನ್ನೋದೆಲ್ಲವೂ ಕೂಡ ಆ ಸಮಿತಿಯ ವರದಿಯಲ್ಲಿ ಗೊತ್ತಾಗುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ. ಇನ್ನು ನನ್ನನ್ನ ಜೈಲಿಗೆ ಕಳಿಸೋ ಪ್ರಯತ್ನ ಮಾಡ್ತಾ ಇದೆಯಾ ಕುಮಾರಣ್ಣ ಅಂತ ಪದ ಬಳಸಿದ್ರು. ನಾನು ಸಿಎಂ ಆಗಿದ್ದಕ್ಕೆ ಕೆಲವರಿಗೆ ನಿದ್ದೆ ಬರ್ತಿಲ್ಲ, ನನ್ನನ್ನ ಜೈಲಿಗೆ ಕಳಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ನಿನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ರು. ಆ ವಿಷಯ ಪ್ರಸ್ತಾಪ ಮಾಡಿ ಮಾತನಾಡೋದು, ವ್ಯಂಗ್ಯವಾಗಿ ಮಾತಾಡಿದ್ರು. ಇನ್ನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ವಸ್ತುನಿಷ್ಠ ವಿಚಾರವನ್ನ ಜನತೆಯ ಮುಂದೆ ತಿಳಿಸಬೇಕು, ಇದು ಸುದ್ದಿಗೋಷ್ಠಿ ಕರೆದಿದ್ದೇನೆ. ಆ ಕಾರಣಕ್ಕೆ ನಾನು ರೈತನ ಮಗ, ವ್ಯವಸಾಯ ಮಾಡದಿದ್ರು ಹುಟ್ಟಿನಿಂದಲೇ ಬೇಸಾಯಗಾರನ ಮಗ, ನನಗೆ ರೈತರ ಕಷ್ಟದ ಬಗ್ಗೆ ಅನುಭವ ಇದೆ, ಹುಟ್ಟುತ್ತಲೇ ನಾನು ಕೃಷಿಕನ ಮಗ, ಹೀಗಿರುವಾಗ ನಾನು ರೈತರ ವಿರುದ್ಧ ನಿರ್ಧಾರ ತೆಗೆದುಕೊಳ್ಳುತ್ತೇನೆಯೇ. ಬಿಡದಿ ಟೌನ್ಶಿಪ್ ಯೋಜನೆಯ ಪಿತಾಮಹ ನಾನಲ್ಲ. ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗೋ ದಿನ ಸನ್ನಿಹಿತವಾಗಿದೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ, ನೋಡಿದ್ದೇನೆ. ನನ್ಗೇನ್ ಜೈಲು ಅನುಭವ ಹೊಸ್ತಲ್ಲ, ಅವರ ಇಚ್ಛೆ ಅಂತೆ ಆಗೋದಾದ್ರೆ ಆಗ್ಲಿ, ನನ್ನನ್ನ ಜೈಲಿಗೆ ಕಳುಹಿಸಲು ನಾನೇನು ಕುತಂತ್ರ ಮಾಡ್ತಾವ್ರೆ, ಏನೇನು ಕುತಂತ್ರ ಮಾಡ್ತಾವ್ರೆ ವಿರುದ್ಧ ಅನ್ನೋದೆಲ್ಲ ಗೊತ್ತಿದೆ, ಮುಂದೆ ಹೇಳ್ತೀನಿ. ಈ ಇಳಿ ವಯಸ್ಸಿನಲ್ಲೂ ದೇವೇಗೌಡರು ವಿಧಾನಸೌಧ ಮುಂದೆ ಬಂದು ಧರಣಿ ನಡೆಸುವ ಅಗತ್ಯವಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಅಂದ್ರೆ ಜೈಲಿಗೆ ಹೋಗಿ ಕಳ್ಸಕ್ ಏನೇನ್ ಮಾಡ್ತಾರೆ ಅಂತ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಜೈಲ್ ಕಳ್ಸಕ್ ಕುಮಾರಸ್ವಾಮಿ ದೇವೇಗೌಡ ಏನೋ ಮಾಡ್ತಾವ್ರೆ ಅನ್ನೋ ದಾಟಿಲಿ ಇವ್ರು ಹೇಳ್ತಾವ್ರೆ. ವಯಸ್ಸಾಗಿ ದೇವೇಗೌಡರು ಇವಾಗ ಬಂದು ಯಾಕೆ ಪ್ರತಿಭಟನೆ ಮಾಡಬೇಕು, ಅದು ಅವಶ್ಯಕತೆ ಇಲ್ಲ ಅಂತ ಈ ಯೋಜನೆಯ ಪ್ರಕ್ರಿಯೆಯನ್ನ 2 ತಿಂಗಳು ಮುಂದಕ್ಕೆ ಹಾಕವ್ರೆ. ಇನ್ನು ಜೆಡಿಎಸ್ ಯುವ ಘಟಕದ ರಾಜ್ಯ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಇಂದು ಬಾಗಲಕೋಟೆ ಜಿಲ್ಲೆಯ ಬದಾಮಿ ಭಾಗದ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ರೈತರ ಕಷ್ಟ ಆಲಿಸಿದ್ರು. ಪ್ರವಾಸ ಆರಂಭಿಸುವ ಮುನ್ನ ಜಿಲ್ಲೆಯ ಪ್ರಸಿದ್ಧ ಶಕ್ತಿ ಪೀಠ ಬದಾಮಿಯ ಬನಶಂಕರಿ ದೇವಿಯ ದರ್ಶನ ಪಡ್ಕೊಂಡ್ರು. ಬದಾಮಿಯ ಹಲ್ಗುರ್ಕಿ ಗ್ರಾಮದಲ್ಲಿ ಒಣಗುತ್ತಿರುವ ಗೋವಿನ ಜೋಳದ ಹೊಲಕ್ಕೆ ಭೇಟಿ ನೀಡಿ ಮಣ್ಣಿನ ತೇವಾಂಶ ವೀಕ್ಷಿಸಿದ ನಿಖಿಲ್ ಅವರಿಗೆ ರೈತರು ಹಾರ ಹಾಕಿ ಸ್ವಾಗತ ಮಾಡಿದ್ರು.
ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ನಿಖಿಲ್, ಬರ ಇರುವಾಗ ಆಹಾರ ಹಾಕಿಸಿಕೊಳ್ಳಲು ಬೇಜಾರಾಗುತ್ತದೆ ಅಂತ ಅನ್ನದಾತರ ನೋವಿಗೆ ಸ್ಪಂದಿಸಿದ್ರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ನಿಖಿಲ್ ಕುಮಾರಸ್ವಾಮಿ, ಸಾಲ ಮಾಡಿ ಕಂಗಾಲಾಗಿರುವ ರೈತರಿಗೆ ಎಕರೆಗೆ ಕನಿಷ್ಠ 25,000 ಬರ ಪರಿಹಾರ ಕೊಡಬೇಕು, ಘೋಷಣೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ರು. ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಯೂ ಬಿತ್ತನೆ ಮಾಡಬೇಡಿ ಅಂತ ಹೇಳಿರಲಿಲ್ಲ. ಸದ್ಯ ರಾಜ್ಯದಲ್ಲಿ ಕೃಷಿ ಸಚಿವರೇ ಇಲ್ಲದಂತಾಗಿದೆ ಅಂತ ವ್ಯಂಗ್ಯವಾಡಿದ್ರು. ಬಿಡದಿ ಟೌನ್ಶಿಪ್ ಹೆಸರಲ್ಲಿ ಸರ್ಕಾರ ದಲ್ಲಾಳಿಗಳ ಪರವಾಗಿ ರಿಯಲ್ ಎಸ್ಟೇಟ್ ದಂಧೆಗೆ ಇಳಿದಿದೆ ಅಂತ ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು. ಅಂದ್ರೆ ಬರ ಏನಾಗಿದೆ ಅಂತ ವಿಸಿಟ್ ಮಾಡಕ್ ಉತ್ತರ ಕರ್ನಾಟಕಕ್ಕೆ ಹೋಗಿದ್ದಾರೆ. ಅದು ಬಾಗಲಕೋಟೆ, ಬದಾಮಿಗೆ ಹೋದಾಗ ನಿಖಿಲ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಬಿತ್ತನೆ ಮಾಡಬೇಡಿ ಅಂತ ಒಬ್ಬ ಸಿಎಂ ಯಾವತ್ತು ಹೇಳಿರಲಿಲ್ಲ, ಈ ಮಾತು ಹೇಳಿದ್ದಾರೆ ಅಂತ ಅವರ ಆರೋಪ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದಲ್ಲಿ ಅಧಿಕಾರಿಗಳು ನಿರಪರಾಧಿಗಳಾದರೆ ಹಾಗಾದ್ರೆ 11 ಜನರ ಸಾವಿಗೆ ಅಸಲಿ ಅಪರಾಧಿಗಳು ಯಾರು? ಈ ಕಟುತನಕ್ಕೆ ನ್ಯಾಯ ಇಲ್ಲಿದೆ. ಈಗೇನತ್ತ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಸ್ಟೇಡಿಯಂ ದುರಂತದ ತನಿಖೆಯಲ್ಲಿ IPS ಅಧಿಕಾರಿಗಳಿಗೆ ಸರ್ಕಾರ ಕ್ಲೀನ್ ಚಿಟ್ ನೀಡಿರೋದು ಕಠಿಣವಾಗಿ ಖಂಡಿಸಿದ ಅವರು, ಪತ್ನಿ ಹಾಗೂ ಮಕ್ಕಳ ಜೊತೆ ಸ್ಟೇಜ್ ಮೇಲಿದ್ದ ಪ್ರಭಾವಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಿತ್ತು ಅಂತ ಆಕ್ರೋಶವನ್ನ ಹೊರಹಾಕಿದ್ರು. 11 ಅಮಾಯಕರ ಜೀವ ಹೋದ್ರೂ ಯಾರು ಕಾರಣರಲ್ಲ ಅಂತ ಬಿಂಬಿಸಲು ಸರ್ಕಾರ ಹೊರಟಿದೆ ಅಂತ ಆರೋಪಿಸಿದ ಆರ್ ಅಶೋಕ್, ಮುಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಈ ಇಡೀ ಪ್ರಕರಣದ ತನಿಖೆಯನ್ನ CBIಗೆ ಒಪ್ಪಿಸುವುದಾಗಿ ಸರ್ಕಾರಕ್ಕೆ ನೇರ ಸವಾಲನ್ನ ಹಾಕಿದ್ರು. ಆರ್ ಅಶೋಕ್ ಮುಂದೆ ಬಹಳಷ್ಟು ವಿಷಯಗಳಿದೆ, ಈ ವಿಷಯಗಳು ತಗೊಂಡು ಹೋಗ್ತಾವ್ರೆ. ಯಾರ್ ಕಾರಣ ನೇರವಾಗಿ ಹೇಳ್ಬೇಕು, ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಹೋಗ್ಬೇಕು, ಕೇಸ್ ಹಾಕೊಂಡಿವ್ರೆ. ಪುತ್ರಿಯ ಆದಾಯ ಪ್ರಮಾಣ ಪತ್ರ ವಿವಾದದ ಬೆನ್ನಲ್ಲೇ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾವುಕಾರ್ ಅವರು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅಮಾನತುಗೊಳಿಸಿದ್ರು. ಈ ಆದೇಶವನ್ನು ಪ್ರಶ್ನೆ ಮಾಡಿ ಸಾವುಕಾರ್ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ರಾಜ್ಯಪಾಲರ ಅಮಾನತು ಕ್ರಮದ ವಿರುದ್ಧ ಹೈಕೋರ್ಟ್ ಮೊರೆ ಹೋಗಿರ್ತಕ್ಕಂಥ ಕೆಪಿಎಸ್ಸಿ ಅಧ್ಯಕ್ಷರ ಅರ್ಜಿಯ ವಿಚಾರಣೆಯನ್ನ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ನೇತೃತ್ವದ ಏಕಸದಸ್ಯ ಪೀಠ ನಡೆಸಿದೆ. ಸಾವುಕಾರ್ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಅರುಣ್ ಶ್ಯಾಮ್, ಸಂವಿಧಾನದ 317ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳ ವಿಚಾರಣೆಗೂ ಮುನ್ನವೇ ರಾಜ್ಯಪಾಲರು ಅಮಾನತು ಮಾಡಿರುವುದು ಅಸಂವಿಧಾನಿಕ ಎಂದಿದ್ದಾರೆ. ಇದಕ್ಕೆ ಪ್ರತಿರೋಧ ಒಡ್ಡಿದ ರಾಜ್ಯಪಾಲರ ಪರ ವಕೀಲ ಉದಯ್ ಹೊಳ್ಳ, ಆರೋಪದ ಗಂಭೀರತೆ ಆಧರಿಸಿ ಕ್ರಮ ಕೈಗೊಳ್ಳಲಾಗಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಉಭಯ ಕಡೆಯ ವಾದ ಆಲಿಸಿದ ಹೈಕೋರ್ಟ್ ಈ ಸಂಬಂಧ ಸೂಕ್ತ ತೀರ್ಪುಗಳ ದಾಖಲೆಗಳನ್ನ ಸಲ್ಲಿಸುವಂತೆ ಸೂಚಿಸಿ ವಿಚಾರಣೆಯನ್ನ ಮುಂದೂಡಿದೆ. ಕುಡಿಯಲು ನೀರು ಕೊಡಿ ಅಂತ CWRC ಆದೇಶ. ರಾಮಲಿಂಗಾರೆಡ್ಡಿ ಕಾವೇರಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೊತ್ತಿರಲಿ, ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಇವತ್ತು ಸಭೆ ನಡೆಯಿತು. CWRC ಸಭೆಯ ಮಹತ್ವದ ನಿರ್ಧಾರ ಹೊರಬಿದ್ದಿದ್ದು ಬೆಂಗಳೂರು ಸೇರಿದಂತೆ ರಾಜ್ಯದ ಜನತೆಗೆ ಕುಡಿಯುವ ನೀರನ್ನ ಕಾಯ್ದಿರಿಸುವಂತೆ ಬೋರ್ಡ್ ಆದೇಶ ಮಾಡಿದೆ ಅಂತ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಈ ಬಗ್ಗೆ ಸುದೀರ್ಘ ಮಾಹಿತಿ ನೀಡಿದ ಅವರು, ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ಸಭೆಯಲ್ಲಿ ನಮ್ಮ ರಾಜ್ಯದ ತಜ್ಞರು ಕರ್ನಾಟಕದ ಸದ್ಯದ ಭೀಕರ ಜಲಕ್ಷಾಮದ ಪರಿಸ್ಥಿತಿಯನ್ನ ಬೋರ್ಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನೆರೆಯ ತಮಿಳುನಾಡು ಹೆಚ್ಚಿನ ನೀರಿಗಾಗಿ ತೀವ್ರ ಪಟ್ಟು ಹಿಡಿದಿದ್ರು. ಸದ್ಯಕ್ಕೆ ಅವರಿಗೆ ನೀರು ಬಿಡುವಂತೆ ಯಾವುದೇ ಆದೇಶವಾಗಿಲ್ಲ. ಕಾರಣ ರಾಜ್ಯ ಸರ್ಕಾರ ತಕ್ಷಣಕ್ಕೆ ತಮಿಳುನಾಡಿಗೆ ನೀರು ಹರಿಸುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಸರ್ಕಾರದ ವಿರುದ್ಧ ಕೇಳಿ ಬರುತ್ತಿರುವ ರಹಸ್ಯ ಜಲ ಬಿಡುಗಡೆಯ ನೀರು ಬಿಡ್ತಾವ್ರೆ ಅನ್ನೋ ಆರೋಪವನ್ನು ತಳ್ಳಿ ಹಾಕಿದಂತ ಸಚಿವರು, ಗಡಿಯಲ್ಲಿರುವ ಬಿಳಿಗುಂಡ್ಲುವಿನ ನೀರಿನ ನೈಜ ಪ್ರಮಾಣ ದಾಖಲಾಗಲಿದ್ದು ಈಗಾಗಲೇ ಕೇವಲ 3 TMC ನೀರನ್ನ ಮಾತ್ರ ಬಿಡುಗಡೆ ಮಾಡಲಾಗಿದೆ ಮತ್ತು ನಮ್ಮಲ್ಲಿ ಹೆಚ್ಚಿನ ನೀರಿಲ್ಲ ಅಂತ ಸಾರಿದ್ದಾರೆ. ಇನ್ನು ಮಂಡ್ಯ ಭಾಗದ ರೈತರ ಕೃಷಿ ಚಟುವಟಿಕೆಗಳಿಗೆ ನೀರು ಕೊಡುವ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಂತ ಅವರು, ಕುಡಿಯುವ ನೀರಿಗೆ ಪ್ರಥಮ ಆದ್ಯತೆ ನೀಡಲು ಬೋರ್ಡ್ ಸೂಚಿಸಿರೋದ್ರಿಂದ ರೈತರ ಬೆಳೆಗಳಿಗೆ ನೀರು ಹರಿಸುವ ಬಗ್ಗೆ ಮುಖ್ಯಮಂತ್ರಿ ಅವರೊಂದಿಗೆ ದೂರವಾಣಿ ಮೂಲಕ ಚರ್ಚಿಸಿ ಮುಂದಿನ ಸೂಕ್ತ ತೀರ್ಮಾನವನ್ನ ಪ್ರಕಟಿಸುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಬಾರಿ ಬೆಳೆ ಆಗಿಲ್ಲ, ಮುಂಗಾರು ಈ ನೀರು ಕೊಟ್ಟಿಲ್ಲ, ಈ ಬೆಳೆ ಇಲ್ಲ, ನೆಕ್ಸ್ಟ್ ಸಹಜವಾಗಿ ಬೆಳೆ ಆಗಲ್ಲ. 1.5 ವರ್ಷ ರೈತರಿಗೆ ಜೀವನ ಮಾಡಕ್ ಏನ್ ಮತ್ತೆ ಕತೆ? ಏನ್ ದೊಡ್ಡ ಸಮಸ್ಯೆ. 1.5 ವರ್ಷ ಅವ್ರದ್ದು ಫಿನಾನ್ಷಿಯಲ್ ಕಂಡೀಷನ್ ಖರಾಬ್ ಆದ್ರೆ ಹೆಂಗ್ ಬದುಕ್ತಾರೆ ರೈತರು? ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ನೀರಂತೂ ಮಳೆ ಉಳಿಸುವಂತೂ ಮಾಡಕ್ಕಾಗಲ್ಲ, ಅಂದ್ರೆ ಪರಿಹಾರ ಕೊಡೋ ಕಡೆ ಸರ್ಕಾರ ಯೋಚನೆ ಮಾಡಬೇಕು. ಎಕರೆಗೆ ಇಷ್ಟು. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ 2026ರ ಉದ್ಘಾಟನೆ ದಿನಾಂಕ ಅಧಿಕೃತವಾಗಿ ಹೊರಬಿದ್ದಿದ್ದೇ ಆದರೂ ಕರಾವಳಿಯ ಕಂಬಳ ನಡೆಸುವ ಬಗ್ಗೆ ಪರ ವಿರೋಧ ಚರ್ಚೆಗಳು ಸದ್ಯ ರಾಜಕೀಯ ಅಂಗಳದಲ್ಲಿ ಮತ್ತು ಜಾಲತಾಣಗಳಲ್ಲಿ ಬಲು ಜೋರಾಗಿವೆ. ಕಂಬಳ ಸೇರಿಸುವ ಸರ್ಕಾರದ ನಿರ್ಧಾರವನ್ನ ಬಿಜೆಪಿ ನಾಯಕರು ಅಕ್ಷರಶಃ ವಿರೋಧ ವ್ಯಕ್ತಪಡಿಸುತ್ತಿದ್ದು, ಇದೀಗ ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಮಾತನಾಡಿದಂತ ಸಚಿವರು, ಜುಲೈ 17ರಿಂದ ಆಷಾಢ ಶುಕ್ರವಾರ ಆರಂಭ ಆಗುತ್ತೆ. ವಿವಿಐಪಿಗಳಿಗೆ ಬೆಳಗ್ಗೆ 5:30ರಿಂದ 9:00ವರೆಗೆ ಮಾತ್ರ ಅವಕಾಶ ನೀಡಿದ್ದೇವೆ. ಇನ್ನು ನಾಡ ಹಬ್ಬ ದಸರಾದಲ್ಲಿ ಕಂಬಳ ನಡೆಸುವ ಕುರಿತು ಪ್ರತಿಕ್ರಿಯೆ ಕೊಟ್ಟಂತ ಅವರು, ಕಂಬಳ ಮಾಡಲೇಬೇಕು ಎಂಬ ತೀರ್ಮಾನಕ್ಕೆ ಸರ್ಕಾರ ಇನ್ನೂ ಬಂದಿಲ್ಲ. ಪರಿಸರಕ್ಕೆ ಕೊಡಲಿ ಹಾಕಿ ಕಂಬಳ ಮಾಡುತ್ತಿಲ್ಲ. ಈಗಾಗಲೇ ಬೇಡ ಎಂಬ ಕೂಗು ಎದ್ದಿದೆ. ಎಲ್ಲದರ ಸಾಧಕ ಬಾಧಕಗಳನ್ನ ಸಿಎಂ ಪರಿಶೀಲನೆ ಮಾಡ್ತಾರೆ. ಅದಾದ ಬಳಿಕವೇ ಅಂತಿಮ ತೀರ್ಮಾನ. ಕಂಬಳ ಕೂಡ ನಮ್ಮ ಸಂಸ್ಕೃತಿಯ ಒಂದು ಭಾಗ. ಅದನ್ನ ಮೈಸೂರು ಭಾಗಕ್ಕೂ ಪ್ರಚಾರ ಮಾಡುವ ದೃಷ್ಟಿಯಿಂದ ಕಂಬಳ ನಡೆಸಲು ಚಿಂತನೆ ಮಾಡಿರೋದು ಅಂತ ಹೇಳಿದ್ರು. ಇನ್ನು ಸಂಪುಟ ವಿಸ್ತರಣೆಗೆ ಬಗ್ಗೆ ಮಾತನಾಡಿದಂತ ಅವರು, ಸೂಟ್ ಕೇಸ್ ಸಂಸ್ಕೃತಿ ನಮ್ಮ ಪಕ್ಷದಲ್ಲಿ ಇಲ್ಲ, ಅದನ್ನ ಕೊಟ್ರೆ ಮಂತ್ರಿ ಸ್ಥಾನ ಕೊಡ್ತಾರೆ ಎಂಬ ಮಾತುಗಳು ಸುಳ್ಳು. ಈ ಬಗ್ಗೆ ಆರೋಪ ಮಾಡುವ ವಿಪಕ್ಷದಲ್ಲೇ ಅಂತ ಸಂಸ್ಕೃತಿ ಇದೆ.
ನನಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅಂತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರು. ಅಂದ್ರೆ ಕಂಬಳ ಇರ್ಲಿಲ್ಲ, ಇದೇ ಫಸ್ಟ್ ಟೈಮ್ ನಾವು ಇಂಟ್ರೊಡ್ಯೂಸ್ ಮಾಡೋ ಲೆಕ್ಕಾಚಾರಕ್ಕೆ ಭಾರಿ ವಿರೋಧ ವ್ಯಕ್ತ ಆಗ್ತದೆ. ಯದುವೀರ್ ವಿರೋಧ ಮಾಡಿದ್ದಾರೆ, ವಿಜಯನ ಕೂಡ ವಿರೋಧ ಮಾಡಿದ್ದಾರೆ. ಮೈಸೂರು ದಸರಾ, ಆ ದಸರಾದಲ್ಲಿ ಅಂಬಾರಿ, ಈ ಲೆಕ್ಕಾಚಾರ ಯಾಕೆ ಇಲ್ಲಿ ಹೊಸ ಕಥೆಗಳು ಮಾಡ್ತೀರಿ ಅನ್ನೋದು ಇವ್ರುಗಳಿದು. ಬಟ್ ಎಲ್ಲಾ ಕಡೆ ಪ್ರಚಾರ ಆಗ್ಲಿ ಅಂತ ಹೇಳ್ತಾರೆ. ಆ ಜನರು ಹೆಂಗ್ ರೆಸ್ಪಾನ್ಸ್ ಮಾಡ್ತಾರೆ ಅಲ್ವಾ? ಸೊ ಕಂಬಳ ನೋಡಕ್ಕೆ ಕರಾವಳಿಗೆ ಹೋದ್ರೆ ಅದ್ರ ಮಜಾ ಬೇರೆ ಇರುತ್ತೆ, ಅಲ್ಲಿಗೆ ಹೋಗಿ ನೋಡಿದಾಗ. ಅದು ಇನ್ನೊಂದ್ ಕಡೆ ಆದಾಗ ಆ ತರದ ಸಿಗುತ್ತಾ ಅಂತ ಕೆಲವೊಂದು ಟೈಮ್ ಅನ್ಸುತ್ತೆ. ವಾತಾವರಣ, ಜಾಗ, ಪರಿಸರ ಇವೆಲ್ಲವೂ ಕೂಡ ಕೌಂಟಿಗೆ ಬರುತ್ತೆ ಅಲ್ವಾ? ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ತಿರುಪತಿಲಿದೆ, ಇಲ್ಲಿ ಬೆಂಗಳೂರು TTD ಒಂದ್ ಐತೆ. ಅದ್ರ ಅಲ್ಲಿಗೆ ಹೋಗಿ ನೋಡಿದ್ರೆ ತಾನೇ ಆ ದರ್ಶನ ಮಾಡಿದ್ರೆ ಒಂದ್ ಸ್ವಲ್ಪ ಖುಷಿ ಆಗೋದು. ಇಲ್ಲಿಗೆ ಬರೋದಾಗತ್ತಾ? ಮೈಸೂರು ದಸರಾ ಅಂತ ತಗೊಂಡೋಗಿ ಮಂಗಳೂರಲ್ಲೋ ಹುಬ್ಳಿಲೋ ಮಾಡಿದ್ರೆ ಆ ಜನ ಸೇರುತ್ತೆ, ಜನ ಅಲ್ಲಿಗೆ ಹೋಗ್ತಾರ. ಟೈಮ್ ಹುಬ್ಳಿಲಿ ಒಂದ್ಸಲ ದಸರಾ ಆಗ್ಲಿ, ಮಂಗಳೂರಾಗ್ಲಿ, ಬೆಂಗಳೂರಾಗ್ಲಿ, ಅಲ್ಲ ಮೈಸೂರಾಗ್ಲಿ, ಮೈಸೂರು ದಸರಾ ಸರಿ ಸಾಟಿ ಆಗಕ್ ಸಾಧ್ಯ ಇರಲ್ಲ. ಹಾಗಾಗಿ ಯಾವ್ದೋ ಒಂಥರ ಕೆಲಸ ಯಾಕೆ ಅಂತ ಒಂದೊಂದ್ಸಲ ಅನ್ಸುತ್ತೆ, ಬೇಕಾದೆಲ್ಲ ಅಂತ. ಬೆಳಗಾವಿಯ ಟಿಳಕವಾಡಿಯಲ್ಲಿರ್ತಕ್ಕಂಥ ಅಪೆಕ್ಸ್ ಬಿಸ್ ಕಾರ್ಫ್ LLP ಎಂಬ ಖಾಸಗಿ ಫೈನಾನ್ಸ್ ಕಂಪನಿಯ ಹೂಡಿಕೆದಾರರಿಗೆ ಬರೋಬ್ಬರಿ 165 ಕೋಟಿ ರು ವಂಚಿಸಿರುವ ಕರಾಳ ಸತ್ಯ ಬಯಲಾಗಿದ್ದು, ನ್ಯಾಯಕ್ಕಾಗಿ ಆಗ್ರಹಿಸಿ ಸಂತ್ರಸ್ತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ತಿಂಗಳಿಗೆ ಶೇಕಡಾ 4% ಬಡ್ಡಿ ನೀಡುವ ಆಮಿಷ ಒಡ್ಡಿ ಸುಮಾರು 3,500ಕ್ಕೂ ಹೆಚ್ಚು ಜನರಿಂದ ಕೋಟ್ಯಂತರ ರೂಪಾಯಿ ಹೂಡಿಕೆ ಮಾಡಿಸಿಕೊಂಡಿದ್ದ ಕಂಪನಿಯ ಮಾಲೀಕರಾದ ಕಾಶಿನಾಥ್ ವಾಗ್ಮೂರೆ ಹಾಗೂ ಗಣೇಶ್ ಭಂಡಾರಿ ಸದ್ಯ ಹಣದೊಂದಿಗೆ ದುಬೈಗೆ ಪರಾರಿಯಾಗಿದ್ದಾರೆ ಅಂತ ಹೂಡಿಕೆದಾರರು ಗಂಭೀರವಾಗಿ ಆರೋಪಿಸಿದ್ದಾರೆ. ವಿದೇಶದಲ್ಲೇ ತಲೆಮರೆಸಿಕೊಂಡು ಕೇವಲ ವಿಡಿಯೋಗಳ ಮೂಲಕ ಹಾರಿಕೆ ಉತ್ತರ ನೀಡುತ್ತಿರುವ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ತಮ್ಮ ಜೀವಮಾನದ ಉಳಿತಾಯವನ್ನು ಮರಳಿ ಕೊಡಿಸುವಂತೆ ಸಂತ್ರಸ್ತರು ಜಿಲ್ಲಾಡಳಿತಕ್ಕೆ ಕಣ್ಣೀರಿನ ಮನವಿ ಸಲ್ಲಿಸಿದ್ದು, ಟಿಳಕವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಈ ಬೃಹತ್ ವಂಚನೆ ಇಡೀ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದೆ. ಜನ ಮಾತ್ರ ಬುದ್ಧಿ ಕಲಿಯಲ್ಲ, ಪದೇ ಮೋಸ ಹೋಗ್ತಾನೆ ಇರ್ತಾರೆ. ಬಿಡದಿ ಟೌನ್ಶಿಪ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಈಗ ಜಮೀನ್ ಕೊಟ್ಟವ್ರು ತಗೋತೀವಿ, ಇಲ್ಲಾಂದ್ರೆ ಬಿಡ್ತೀವಿ ಅಂತ CM ಹೇಳಿದ್ದಾರೆ. ಸೊ ನಿಮ್ಮ ಒಪಿನಿಯನ್, ಇನ್ನು ರಾಜ್ಯದ ಯಾವ ಭಾಗದಲ್ಲಿ ಈ ರೀತಿಯ ಟೌನ್ಶಿಪ್ಗಳಾದ್ರೆ ಅನುಕೂಲ ಆಗುತ್ತೆ, ಕರ್ನಾಟಕ ಉದ್ಧಾರ ಮಾಡ್ಬೋದು? ನಿಮ್ಗೆ ಏನ್ ಅನ್ಸುತ್ತೆ? ಕೈಗಾರಿಕೆಗಳು ಬೇಕು, ಡೆವಲಪ್ಮೆಂಟ್ ಬೇಕೇ ಬೇಕು, ಆದ್ರೆ ಇಲ್ಲಿ ಬೇಡ, ಇನ್ನೆಲ್ಲಿ ಮಾಡಿದ್ರೆ ಅನುಕೂಲ ಆಗುತ್ತೆ, ಯಾವ ಜಿಲ್ಲೆಗೆ ಅನುಕೂಲ ಆಗುತ್ತೆ, ಎಲ್ಲಿ ಮಾಡಿದ್ರೆ ಸರಿ ಅಂತ ಅನ್ಸುತ್ತೆ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.